ಲೋ ನವೀನ ಅನ್ನೋ ಸಿನಿಮಾ ಟೈಟಲ್ ತಕ್ಕಾಗಿ ತುಂಬ ಕಾಮಿಡಿಯಾಗಿದೆ. ಪ್ರತಿಯೊಬ್ಬರು ಕೂತು ನೋಡುವಂಥ ಸಿನಿಮಾ. ಎಷ್ಟು ಕಾಮಿಡಿ ಇದೆ, ಒಳ್ಳೆ ಸಾಂಗ್ ಇರ್ಬೋದು, ತುಂಬ ಆ್ಯಕ್ಟಿಂಗ್ ಇರ್ತು. ಎಲ್ಲ ಹೊಸ ಕಲಾವಿದರಾದರೂ ಸಹ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಇಲ್ಲಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ್ರೆ ಎಷ್ಟು ನಕ್ಕು ಸಾಕಾಗುತ್ತೆ. ಈ ಸಿನಿಮಾ ನೋಡಿ ಯಾರು ನಗ್ದೇ ಬಂದವ್ರಿಗೆ ನಾನು 1,000 ರೂಪಾಯಿ ದುಡ್ಡು ಕೊಡ್ತೀನಿ ಸರ್. ಖಂಡಿತ ಸಿನಿಮಾ ಅಲ್ಟಿಮೇಟು. ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಒಳ್ಳೆ ತುಂಬ ಚೆನ್ನಾಗಿದೆ. ಹೊಸಬರಾದ್ರೂ ಸಹ ಹಳಬರು ಸಿನಿಮಾ ಮಾಡಿರೋ ಥರ ಫೀಲ್ ಆಗುತ್ತೆ. ಒಂದು ಸ್ವಲ್ಪ ಬೇಜಾರಾಗಲ್ಲ. ಫಸ್ಟಿನ ಸಾಯಂಕಾಲ ಲಾಸ್ಟ್ ಗಂಟೆನೂ ಅದ್ಭುತವಾಗಿದೆ. ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ನವೀನ್ ಚಂದ್ರ ಸಾಂಗ್ಗಳು ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಕಾಮಿಡಿ ಆ್ಯಕ್ಟಿಂಗ್, ಕಾಮಿಡಿ ಫಿಲಮ್ ಇದು. ಮತ್ತು ನವೀನ್ ಸಜ್ಜು ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಲೋ ನವೀನ ಸರ್. 100 ಡೇಸ್ ಹೋಗಲಿ ಅಂತ ನಾನು ಕೇಳ್ಕೊತೀವಿ ಸರ್. ತುಂಬ ಚೆನ್ನಾಗಿದೆ, ಬಂದು ಆರೈಸಿ. ಮೇಡಮ್, ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಹಳ್ಳಿ ಸೊಗಡು ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಲವ್ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಕಾಮಿಡಿ ಮಾತ್ರ ಅಲ್ಟಿಮೇಟ್ ಮೇಡಮ್. ನಕ್ಕು ಸಾಕಾಯಿತು. ನವೀನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಸಿನಿಮಾ ಸೂಪರ್ ಆಗಿ ನೋಡಿ. ಸಿನಿಮಾ ಮಾತ್ರ ವರ್ತು ಮೇಡಮ್, ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ ಮಾತ್ರ. ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಕಾಮಿಡಿ ಫಿಲಮು. ನವೀನ್ ಸಜ್ಜು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಕನ್ನಡ ಫಿಲಮ್ ನೋಡಿ ಥಿಯೇಟ್ರಲ್ಲಿ ಬಂದು ಆರಿಸಿ. ಲೋ ನವೀನ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಲವಲವಿಕೆಯಿಂದ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಬೋರ್ ಹೊಡಿಸಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟು, ಅಚ್ಚುಕಟ್ಟಾಗಿ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸಲ ಬಂದು ಲೋ ನವೀನ ಸಿನಿಮಾನ ನೋಡಿ. ಎಲ್ಲ ನವೀನ್ ಸರ್ ಅವರು ತುಂಬ ಚೆನ್ನಾಗಿದೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಡುಗಳು ಚೆನ್ನಾಗಿದೆ. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸೂಪರ್. ಎಲ್ಲ ಚೆನ್ನಾಗಿತ್ತು ಮೇಡಮ್. ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿ. ಮೂವಿ ಚೆನ್ನಾಗಿತ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿತ್ತು ಮೂವಿ. ಕಾಮಿಡಿ ತುಂಬ ಚೆನ್ನಾಗಿತ್ತು. ಆಯ್ತು, ಹೇಳಿದ್ದೀನಿ. ಒಳ್ಳೆ ಮೂವಿ ಮೇಡಮ್, ಕಾಣೋದು ಚೆನ್ನಾಗಿದೆ. ಸೂಪರ್ ಚೆನ್ನಾಗಿತ್ತು. ಅದ್ಭುತವಾಗಿರೋ ಸಿನಿಮಾ. ಸಿನಿಮಾ ನೋಡ್ಕೊಂಡು ಬಂದ್ವಿ. ಬಟ್ ಟೀಮ್ ನಾನು ಪಾರ್ಟ್ ಆಫ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಕರ್ನಾಟಕದಿಂದ ಪ್ರಮೋಷನ್ ಆ್ಯಂಕರ್ ಆಗಿ ಫಿಲಮ್ ಪ್ರಮೋಷನನ್ನು ಮಾಡ್ಕೊಂಡು ಬಂದಿದ್ವಿ. ಮಾಡಿದ್ದಕ್ಕೆ ಟೀಮು ಈ ಒಂದು ಚಿತ್ರತಂಡ ಕೆಲಸ ಮಾಡಿರೋದು ಭಾಳ ಹೆಮ್ಮೆ ಆಯಿತು. ಬಟ್ ಆಡಿಯನ್ಸ್ ಆಗಿ ನೋಡೋದಾದರೆ ಅದ್ಭುತವಾಗಿರುವಂಥ ಸಿನಿಮಾ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದೇ ನೋಡಬೇಕು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಹೆಚ್ಚಿನ ಪ್ರಮಾಣದೊಳಗೆ ಈ ಸಿನಿಮಾನ ಬೆಳೆಸಬೇಕು. ಇದು ಕೇವಲ ನಮ್ಮ ದಕ್ಷಿಣ ಕರ್ನಾಟಕದ ಭಾಷೆ ಲ್ಯಾಂಗ್ವೇಜ್ ಮಾತ್ರ ಇರ್ಬೋದು. ಬಟ್ ಆದರೆ ಭಾವನೆಗಳು ಸೇಮ್ ಅಲ್ವಾ, ಎಲ್ರಿಗೂ ಭಾವನೆಗಳು ಅರ್ಥ ಆಗ್ತದೆ. ಆ ಥರದ್ದು ಕನೆಕ್ಟ್ ಆಗುವಂಥ ಸಿನಿಮಾ, ಅದ್ಭುತವಾಗಿರುವಂಥ ಸಿನಿಮಾ. ಉತ್ತರ ಕರ್ನಾಟಕ, ನಾನು ಎಸ್ಪೆಷಲಿ ಉತ್ತರ ಕರ್ನಾಟಕ ಆಗಿರೋದ್ರಿಂದ ಉತ್ತರ ಕರ್ನಾಟಕದವರು ಈ ಸಿನಿಮಾನ ನೋಡಬೇಕು ಅಂತ ನಾನು ಪ್ರೀತಿಯಿಂದ ತಂಡದ ಕಡೆಯಿಂದ ಕೇಳ್ಕೊತೀನಿ. ಹಾಗೆ ನೀವು ಮೇನ್ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಕೊತೀವಿ, ನೀವೆಲ್ಲರೂ ಕೂಡ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಹಿಟ್ ಮಾಡಬೇಕು. ಕಾಂತಾರದ ನಂತರ ಒಂದು ಅದ್ಭುತವಾಗಿರುವಂಥ ಹಳ್ಳಿ ಸೊಗಡಿರುವಂಥ ಸಿನಿಮಾ ಯಾವುದಾದ್ರೂ ಇದೆ ಅದು ಲೋ ನವೀನ. ನವೀನನಿಗೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದೊಳಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಿಮ್ಮ ಮುಂದೆ ಹೇಳಬೇಕು ಒಂದು ರಿವ್ಯೂ. ಆ್ಯಕ್ಚುಲಿ ನನಗೆ ಇಲ್ಲಿ ಒಂದೊಂದು ರಿವ್ಯೂ ಅಣ್ಣನ ಬಗ್ಗೆ ಒಂದು ಹೇಳಬೇಕು. ಪ್ರತಿ ವರ್ಷ ಅವ್ರ ಬರ್ತಡೇಗೆ ಹೋಗ್ತಿದ್ವಿ. ಒಳ್ಳೆ ಹಿಟ್ ಬರಬೇಕು, ಒಳ್ಳೆ ಹಿಟ್ ಸಿಗಬೇಕು ಅಂತ ನಾನು ಅಣ್ಣನಿಗೆ ಆಶಿಸ್ತಾ ಇದ್ದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಕಿರಾತಕ ಸಿನಿಮಾ ನೋಡಿ ಬಂದಾಗ ನಮ್ಗೆ ಎಷ್ಟು ಖುಷಿ ಆಯಿತು. ಹಳ್ಳಿ ಸೊಗಡಿನ ಸಿನಿಮಾ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂದರೆ ಇಂಟರ್ವಲ್ ಟೈಮಲ್ಲಿ ತುಂಬ ನಕ್ಕಿದ್ದೀವಿ. ಅಣ್ಣ ನಿಮ್ಗೆ ಒಳ್ಳೆ ಹಿಟ್ ಸಿನಿಮಾ ಸಿಕ್ತು, ಫಸ್ಟ್ ಸಿನಿಮಾನೇ. ಕಂಗ್ರ್ಯಾಚುಲೇಷನ್ ಅಣ್ಣ, ಒಳ್ಳೆ ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ರಿಯಾಲಿಟಿ ತೋರಿಸಿದ್ದಾರೆ. ಲೈಕ್ ಮಕ್ಕಳು ಕೂಡ ಬಂದು ಫಿಲಮ್ ನೋಡ್ಬೋದು. ಒಳ್ಳೆ ಕಂಟೆಂಟ್ ಇದೆ. ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಪ್ಲೀಸ್ ಎಲ್ಲರೂ ಬಂದು ಕನ್ನಡ ಮೂವಿನ ಥಿಯೇಟ್ರ್. ವರ್ಷಾ ಪಾಠ ತುಂಬ ಚೆನ್ನಾಗಿದೆ. ಅವಳೇ ಹೀರೋಯಿನ್ ಆ್ಯಕ್ಚುಲಿ. ನವೀನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಪೂರ ಬಂದು ನೋಡೋವಂಥ ಮೂವಿ. ಸೊ ಎಲ್ಲರೂ ಬಂದು ನೋಡಬೇಕು. ಆ್ಯಕ್ಚುಲಿ ಥಿಯೇಟರಿಗೆ ಬಂದು ನೋಡಬೇಕು. ಚೆನ್ನಾಗಿದೆ ಮೂವಿ. ಕಾಮಿಡಿ ಚೆನ್ನಾಗಿದೆ ನವೀನ್ ಅವ್ರದ್ದು. ಟ್ವಿಸ್ಟ್ ಚೆನ್ನಾಗಿದೆ. ಇಂಟರ್ವೆಲಲ್ಲಿ ಇನ್ನೂ ಚೆನ್ನಾಗಿದೆ. ಇಂಟರ್ವೆಲ್ ಆದಮೇಲೆ ಇನ್ನೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಮಾತ್ರ
ಮಾತ್ರ ಸೂಪರ್ ಆಗಿತ್ತು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಬ್ಬರು ಕಣ್ಣಲ್ಲೂ ನೀರು ಬಂದಿಲ್ಲ. ಲಾಸ್ಟ್ ಸೀನಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ. ಅದೊಂದು ಚೂರು ಅದು ಎಮೋಷನ್ ಕೊಟ್ಟಿರ್ತಾರಲ್ಲ ಮೇಡಮ್, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಅವರು ಒಂದಾಗ್ತಾರೆ ಅಂತ ಎಮೋಷನ್ ಕೊಟ್ಟಿರ್ತಾರೆ. ಆಮೇಲೆ ಒಂದಾಗಲ್ವಲ್ಲ, ಹಂಗಾಗಿ ಇದಾಗೋ ಫುಲ್ಲು ಸ್ಯಾಡ್ನೆಸ್ ಆಗೋ. ಒನ್ ಆಫ್ ದ ಬೆಸ್ಟ್ ಮೂವಿ. ಫ್ಯಾಮ್ಲಿ ಪ್ರತಿಯೊಬ್ಬರು ನೋಡ್ಬೋದು. ಚೆನ್ನಾಗಿದೆ, ಎಮೋಷನ್ ಇದೆ, ಸೆಂಟಿಮೆಂಟ್ ಇದೆ. ಯಾವ ರೀತಿ ಅಂತ ಎಲ್ಲ ರೀತಿ ಚೆನ್ನಾಗಿದೆ ಮೂವಿ. ನೋಡ್ಬೋದು.